ಒಂದು ಕನಸಿನ ಹನಿಮೂನ್ ಒಂದು ಪೂರ್ವಯೋಜಿತ ಕೊಲೆಯಾಗಿ ಬದಲಾಗತ್ತೆ ಅಂದ್ರೆ ನಂಬೋಕ್ಕಾಗತ್ತಾ? ಮೇಘಾಲಯದ ಸುಂದರ ಬೆಟ್ಟಗಳ ನಡುವೆ ಪ್ರೀತಿ ಇರ್ಬೇಕಾದ ಜಾಗದಲ್ಲಿ ದ್ರೋಹ ಮತ್ತು ಸಾವಿನ ಸಂಚು ಹೆಣೆಯಲಾಗಿತ್ತು. ಬನ್ನಿ, ಈ ಆಘಾತಕಾರಿ ಘಟನೆಗಳ ಒಂದೊಂದೇ ಎಳೆಯನ್ನೂ ಬಿಚ್ಚಿಡ್ತಾ ಹೋಗೋಣ. ಈ ಪೋಸ್ಟ್ ಇದೆಯಲ್ಲ, ಇದರಲ್ಲಿರೋ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಇದು ಪೋಸ್ಟ್ ಆಗಿದ್ದು ರಾಜಾನ ಫೋನಿಂದ. ಆದ್ರೆ ಪೊಲೀಸರು ಹೇಳೋ ಪ್ರಕಾರ ರಾಜಾನ ಹತ್ಯೆ ಆದ್ಮೇಲೆ ಅವನ ಹೆಂಡತಿ ಸೋನಂ ಈ ಪೋಸ್ಟ್ ಹಾಕಿದ್ಲು. ಯೋಚ್ನೆ ಮಾಡಿ, ಇದು ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸಿದ ಒಂದು ತಣ್ಣನೆಯ ವಿಪರ್ಯಾಸ. ಈ ದುರಂತ ಕಥೆಯ ಮುಖ್ಯ ಪಾತ್ರಧಾರಿಗಳು ಇವರೇ. ನೋಡೋಕೆ ತುಂಬಾನೇ ಸಂತೋಷವಾಗಿದ್ದಾರೆ ಅಲ್ವಾ? ಹೊಸ ಜೀವನ ಶುರು ಮಾಡ್ತಿರೋ ಜೋಡಿ. ಆದರೆ ಈ ನಗುವಿನ ಹಿಂದೆ ಒಂದು ಭಯಾನಕ ರಹಸ್ಯ ಅಡಗಿತ್ತು ಅಂತ ಆಗ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಟೈಮ್ಲೈನ್ ನೋಡಿ, ಎಲ್ಲವೂ ಎಷ್ಟು ಬೇಗ ಬದ್ಲಾಯ್ತು ಅಂತ ಗೊತ್ತಾಗತ್ತೆ. ಮದುವೆಯಾದ 9ನೇ ದಿನಕ್ಕೆ ಹನಿಮೂನ್ಗೋಗ್ತಾರೆ. ಕೇವಲ 3 ದಿನಗಳ ನಂತರ, ಅಂದ್ರೆ ಮದುವೆಯಾದ 12ನೇ ದಿನಕ್ಕೆ ಇಬ್ರೂ ನಾಪತ್ತೆಯಾಗ್ತಾರೆ. ಒಂದು ಪರಿಪೂರ್ಣ ಆರಂಭದ ಕಥೆ ಹೀಗೆ ದುರಂತದತ್ತ ಸಾಗಿತು. ಮೇ 23ರಂದು ಫ್ಯಾಮಿಲಿಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿಂದ ತನಿಖೆ ಶುರುವಾಗುತ್ತೆ. ಮೇಘಾಲಯದ ದಟ್ಟವಾದ ಕಾಡು ಬೆಟ್ಟಗಳಲ್ಲಿ ನಡೆದ ಹುಡುಕಾಟ ಒಂದು ಭಯಾನಕ ಸತ್ಯವನ್ನ ಹೇಗೆ ಹೊರಗೆ ತಂತು ಅಂತ ನೋಡೋಣ. ನೋಡಿ, ಒಂದು ಸಿಂಪಲ್ ಮಿಸ್ಸಿಂಗ್ ಕೇಸ್ ಅಂತ ಶುರುವಾಗಿದ್ದು ಹೇಗೆ ಒಂದು ಫುಲ್ ಫ್ಲೆಡ್ಜ್ಡ್ ಕೊಲೆ ತನಿಖೆಯಾಗಿ ಬದಲಾಯ್ತು ಅಂತ. ಮೊದಲು ಸ್ಕೂಟರ್ ಸಿಗುತ್ತೆ, ಆಮೇಲೆ ಸಿಕ್ಕಿದ್ದು ರಾಜಾನ ದೇಹ. ಸಿಕ್ಕ ಪ್ರತಿಯೊಂದು ಸುಳುವು ಕಥೆಯನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡ್ತಾ ಹೋಯ್ತು. ಈ ಜಾಗ ಎಷ್ಟು ಸುಂದರವಾಗಿದೆ ನೋಡಿ, ವೈಸಡಾಂಗ್ ಫಾಲ್ಸ್. ಆದ್ರೆ ಇದೇ ಸುಂದರ ಜಾಗ ಒಂದು ಭೀಕರ ಅಪರಾಧಕ್ಕೆ ಸಾಕ್ಷಿಯಾಗಿತ್ತು. ರಾಜಾನ ದೇಹ ಸಿಕ್ಕಿದ್ದು ಇದೇ ಜಲಪಾತದ ಕೆಳಗಿನ ಆಳವಾದ ಕಂದಕದಲ್ಲಿ. ಆ ಜಾಗದಲ್ಲಿ ಹುಡುಕಾಟ ನಡೆಸೋದು ತನಿಖಾ ತಂಡಕ್ಕೆ ದೊಡ್ಡ ಸವಾಲಾಗಿತ್ತು. ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದಾಗ ಈ ವಸ್ತುಗಳೆಲ್ಲ ಸಿಕ್ಕು. ಒಂದು ಮಚ್ಚು, ರಕ್ತದ ಕಲೆಗಳಿರ್ಬಹುದಾದ ರೇನ್ಕೋಟ್, ಹೆಂಗಸರ ಶರ್ಟ್, ಇವೆಲ್ಲವೂ ಅಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಬೆಟ್ ಮಾಡ್ತಿದ್ವು. ಪ್ರತಿಯೊಂದು ವಸ್ತು ಕೂಡ ಏನೋ ಕಥೆ ಹೇಳ್ತಿತ್ತು. ರಾಜಾನ ದೇಹ ಸಿಕ್ಕಾಯ್ತು, ಆದ್ರೆ ಸೋನಂ ಎಲ್ಲಿದ್ದಾಳೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ಕಥೆ ನಿಜವಾದ ಟ್ವಿಸ್ಟ್ ತಗೊಳ್ಳೋದು ಇಲ್ಲೇ. ಕಣ್ಮರೆಯಾಗಿದ್ದ ವಧು ಮತ್ತೆ ಕಾಣಿಸ್ಕೊಳ್ತಾಳೆ. ಇದೇ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿತ್ತು. ರಾಜ ಕೊಲೆಯಾಗಿದ್ದಾನೆ, ಹಾಗಾದ್ರೆ ಅವನ ಜೊತೆಯಲ್ಲಿದ್ದ ಸೋನಂಗೇನಾಯ್ತು? ಅವಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಅಥವಾ ಅವಳೇ ಎಲ್ಲಾದ್ರೂ ಓಡಿ ಹೋಗಿದ್ಲಾ? ಏನಾಗಿತ್ತು ನಿಜಕ್ಕೂ? ಇದ್ದಕ್ಕಿದ್ದಂತೆ ಜೂನ್ 9ನೇ ತಾರೀಕು ಸೋನಂ ಪೊಲೀಸರ ಮುಂದೆ ಹಾಜರಾಗ್ತಾಳೆ. ಆದ್ರೆ ಮೇಘಾಲಯದಲ್ಲಿ ಅಲ್ಲ, ಬರೋಬ್ಬರಿ 1100 ಕಿಲೋಮೀಟರ್ ದೂರ, ಉತ್ತರ ಪ್ರದೇಶದ ಖಾಜಿಪುರದಲ್ಲಿ. ಅವಳ ಈ ಹಠಾತ್ ಪ್ರತ್ಯಕ್ಷತೆ ಎಲ್ಲರ ಅನುಮಾನವನ್ನ ನೂರ್ಮಡಿ ಮಾಡ್ತು. ರಾಜಾನ ತಾಯಿ ಒಂದು ವಿಷಯವನ್ನ ಗಮನಿಸಿದ್ರು. ಅದೇನಂದ್ರೆ, ಇಷ್ಟು ದಿನ ಕಾಡಿನಲ್ಲಿ ಕಳೆದು ಹೋಗಿದ್ದೆ ಅಂತ ಹೇಳೋ ಸೋನಂ ಮೈ ಮೇಲೆ ಒಂದೇ ಒಂದು ಗೀರು ಕೂಡ ಇರ್ಲಿಲ್ಲ. 0. ಇದು ಹೇಗೆ ಸಾಧ್ಯ? ಇದು ಎಲ್ಲರಿಗೂ ಆಶ್ಚರ್ಯ ತಂದಿತ್ತು. ಅಲ್ಲಿಗೆ ಪೊಲೀಸರಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು. ಸೋನಂ ಒಬ್ಳು ಬಲಿಪಶು ಅಲ್ಲ, ಬದಲಾಗಿ ಅವಳೇ ಈ ಇಡೀ ಕೊಲೆ ಸಂಚಿನ ಮಾಸ್ಟರ್ ಮೈಂಡ್. ಇದು ತನಿಖೆಯಲ್ಲಾದ ಒಂದು ದೊಡ್ಡ ನಾಟಕೀಯ ತಿರುವು. ಕಥೆ ಅಪಹರಣದಿಂದ ಪೂರ್ವಯೋಜಿತ ಕೊಲೆಯ ಕಡೆಗೆ ಹೊರಳಿತು. ಹಾಗಾದ್ರೆ ಈ ಕೊಲೆಗೆ ಕಾರಣ ಏನು? ಈ ಸಂಚಿನಲ್ಲಿ ಬೇರೆ ಯಾರ್ಯಾರಿದ್ರು? ಪೊಲೀಸರ ಪ್ರಕಾರ ಇದರ ಹಿಂದೆ ಒಂದು ರಹಸ್ಯ ಪ್ರೇಮ ಪ್ರಕರಣ ಮತ್ತು ಒಂದು ಮಾರಣಾಂತಿಕ ಪ್ಲಾನ್ ಇತ್ತು. ಪೊಲೀಸರ ಪ್ರಕಾರ ಈ ಕೃತ್ಯದಲ್ಲಿ ಭಾಗಿಯಾದವರು ಇವರು. ಸೋನಂ ಮುಖ್ಯ ಸೂತ್ರಧಾರಿ, ಅವಳ ಪ್ರೇಮಿ ರಾಜ್ ಕುಶ್ವಾಹ ಸಹಾಯೋಜಕ. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ರಾಜ್ ಸೋನಂಳ ಫ್ಯಾಮಿಲಿ ಬಿಸ್ನೆಸ್ನಲ್ಲೇ ಕೆಲಸ ಮಾಡ್ತಿದ್ದ. ಇವರ ಜೊತೆ ಆಕಾಶ್, ವಿಶಾಲ್ ಮತ್ತು ಆನಂದ್ ಅನ್ನೋ 3 ಬಾಡಿಗೆ ಹಂತಕರು ಕೂಡ ಇದ್ರು. ಇದು ಇದ್ದಕ್ಕಿದ್ದಂತೆ ನಡೆದ ಕೊಲೆಯಲ್ಲ. ಪೊಲೀಸರು ಹೇಳೋ ಪ್ರಕಾರ ಮದುವೆ ಆಗೋಕ್ಕೂ 3 ತಿಂಗಳ ಮೊದಲೇ ಈ ಪ್ಲಾನ್ ರೆಡಿಯಾಗಿತ್ತು. ರಾಜಾನನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮುಗ್ಸೋಕೆ ಹನಿಮೂನ್ ಅನ್ನೋದು ಒಂದು ನೆಪಾಷ್ಟೇ ಆಗಿತ್ತು. ಆರೋಪಿಗಳ ತಪ್ಪೊಪ್ಪಿಗೆ ಮತ್ತು ಸ್ಥಳ ಮಹಜರು ಆಧಾರದ ಮೇಲೆ ಪೊಲೀಸರು ಆ ದಿನ ಏನಾಯ್ತು ಅಂತ ಹೀಗೆ ವಿವರಿಸ್ತಾರೆ. ಸೋನಂ ಫೋಟೋಶೂಟ್ ಮಾಡೋಣ ಅಂತ ರಾಜಾನನ್ನ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾಳೆ. ಅವರನ್ನ ಹಿಂಬಾಲಿಸ್ಕೊಂಡು 3 ಹಂತಕರು ಬರ್ತಾರೆ. ಸೋನಂ ಸಿಗ್ನಲ್ ಕೊಟ್ಟ ತಕ್ಷಣ ಅವನನ್ನು ಕೊಲ್ಲಿ ಅಂತ ಅವರು ಮಚ್ಚುಗಳಿಂದ ದಾಳಿ ಮಾಡಿ ರಾಜಾನ ದೇಹವನ್ನ ಕಂದಕಕ್ಕೆ ಎಸೆಯುತ್ತಾರೆ. ಸರಿ, ಅಪರಾಧ ನಡೆದಿದ್ದು ಹೇಗೆ ಅಂತ ಗೊತ್ತಾಯ್ತು. ಆದರೆ ಇದರ ನಂತರ ಏನಾಯ್ತು? 2 ಕುಟುಂಬಗಳ ಪರಿಸ್ಥಿತಿ ಏನು? ಈ ಕೇಸ್ ಈಗ ಯಾವ ಹಂತದಲ್ಲಿದೆ? ಈ ಬಗ್ಗೆ ನೋಡೋಣ. ಒಂದು ಕಡೆ ರಾಜಾನ ಕುಟುಂಬ ದುಃಖದ ಕಡಲಲ್ಲಿ ಮುಳುಗಿದೆ.
ತಮ್ಮ ಮಗನಿಗೆ ನ್ಯಾಯ ಸಿಗ್ಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗ್ಬೇಕು ಅಂತ ಹೋರಾಡ್ತಿದ್ದಾರೆ. ಇನ್ನೊಂದು ಕಡೆ ಸೋನಂ ಕುಟುಂಬ. ಮೊದಮೊದ್ಲು ಅವಳು ನಿರಪರಾಧಿ ಅಂತ ವಾದಿಸ್ತ್ರು. ಆದ್ರೆ ನಂತರ ಅವಳ ಅಣ್ಣನೇ ಅವಳ ಜತೆಗಿನ ಎಲ್ಲಾ ಸಂಬಂಧವನ್ನು ಕಡ್ದುಕೊಂಡ. ರಾಜಾನ ತಾಯಿ ಉಮಾ ರಘುವಂಶಿಯವರ ಈ ಮಾತು ಕೇಳಿ, ಸೋನಂನಿಂದ ನನ್ಗೆ ಉತ್ತರ ಬೇಕು, ಅವಳು ನನ್ನ ಮಗನನ್ನ ಎಲ್ಲಿ, ಯಾಕೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಬಿಟ್ಟು ಬಂದ್ಲು ಅಂತ ಅವರು ಕೇಳ್ತಾರೆ. ಈ ಒಂದು ಪ್ರಶ್ನೆ ಆ ಕುಟುಂಬದ ನೋವನ್ನ, ಉತ್ತರ ಸಿಗದ ಅವರ ಹುಡುಕಾಟವನ್ನ ಹೇಳುತ್ತೆ. ಈ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಪೊಲೀಸರು 790 ಪುಟಗಳ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಇದರಲ್ಲಿ ಸೋನಂ, ಅವಳ ಪ್ರೇಮಿ ರಾಜ್ ಮತ್ತು ಇತರ 3 ಮೇಲೆ ಕೊಲೆ ಮತ್ತು ಕ್ರಿಮಿನಲ್ ಪಿತೂರಿಯ ಆರೋಪವನ್ನ ಅಧಿಕೃತವಾಗಿ ಹೊರಿಸಲಾಗಿದೆ. ಈಗ ಕೇಸ್ ವಿಚಾರಣೆ ಹಂತದಲ್ಲಿದೆ. ಈ ಪ್ರಕರಣ ಈಗ ಕೋರ್ಟಿನಲ್ಲಿದೆ. ಕಾನೂನು ತನ್ನದೇ ಆದ ದಾರಿಯಲ್ಲಿ ಸಾಗುತ್ತೆ. ಆದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. 7 ಜನ್ಮ ಜೊತೆಯಾಗಿರ್ತೀನಿ ಅನ್ನೋ ವಾಗ್ದಾನ ಒಬ್ಬರ ಜೀವ ತೆಗೆಯೋ ಸಂಚೆಯಾಗಿ ಬದಲಾಗೋದು ಹೇಗೆ ಸಾಧ್ಯ? ಇದು ನಂಬಿಕೆ, ವಂಚನೆ ಮತ್ತು ಮನುಷ್ಯನ ಕರಾಳಮುಖದ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ.